ನಮಸ್ಕಾರ. ಇವತ್ತು ನಾನು ಹೇಳ್ತಿರೋದು ಸೆಕೆಂಡ್ ಡೇ ಇನ್ ಕುಂದಾಪುರ. ತಿಂಡಿ ಎಲ್ಲ ಮಾಡಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ತಿಂಡಿ ಎಲ್ಲ ತಿಂದ್ವಿ. ಸೊ ಎಲ್ಲ ರೆಡಿಯಾಗಿ ಹೊರಗಡೆ ಎಲ್ಲ ಸುತ್ತಾಡಬೇಕಲ್ವ. ಸೊ ಕುಂದಾಪುರಕ್ಕೆ ಬಂದಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದರು. ಬಸ್ ಹತ್ತಿದ್ವಿ. ಬಿಸಿಲು ಬೇರೆ, ಇವನು ಜ್ಯೂಸ್ ಎಲ್ಲ ಕುಡಿತಾ ಇದ್ದ, ನಮಗೂ ಕೊಟ್ಟ ಸ್ವಲ್ಪ ನಾವು ಕುಡ್ಕೊಂಡ್ವಿ. ಎಲ್ಲ ಬಸ್ ಹತ್ಕೊಂಡು ಹೊರಟ್ವಿ. ಸೊ ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ ನಮ್ಮ ಕೊಲೀಗ್ಸ್ ಮನೆಗೆ. ಆಟೋ ತುಂಬಿಟ್ಟಿದ್ವಿ, ಜಾಗನೇ ಇರಲಿಲ್ಲ. ನಮಗೊಂದು ಸ್ವಲ್ಪ ಅಂದರೆ ಆ ವೆದರ್ ಹೆಂಗಿತ್ತು ಅಂದರೆ ಸಕ್ಕತ್ತಾಗಿತ್ತು ವೆದರೆಲ್ಲ. ಸೊ ಸುತ್ತ ನೋಡ್ಕೊಂಡು ಹೋಗ್ತಿದ್ವಿ. ಮನೆಗಳಂತೂ ಇಲ್ಲ, ಯಾಕಂದರೆ ಈಗ ಇಲ್ಲಿ ಸೈಡ್ ಹೆಂಗೆ ಅಂತ ಅಂದರೆ ಒಂದ್ರ ಪಕ್ಕ ಮನೆ ಇರುತ್ತೆ. ಅಲ್ಲೆಲ್ಲ ಹಾಗಲ್ಲ, ಕುಂದಾಪುರದಲ್ಲೆಲ್ಲ ತುಂಬ ದೂರ ಮನೆ ಇರುತ್ತೆ. ಹೋಗ್ತಾ ಗಿಡಗಳು, ಆ ಮರ, ಆ ವೆದರ್, ಅಬ್ಬಾ ಏನು ಸಕ್ಕತ್ತಾಗಿತ್ತು. ಈ ಬೆಂಗಳೂರಲ್ಲಿ ಈ ಟ್ರಾಫಿಕ್ಕು, ಆ ಹೊಗೆ, ಪೊಲ್ಯೂಷನ್ ನೋಡಿ ಆ ವೆದರ್ ನೋಡಿದಾಗ ಸಖತ್ ಅಟ್ರ್ಯಾಕ್ಷನ್ ಆಗುತ್ತೆ. ಹಾಗಾಗಿ ನೋಡ್ತಿರಬೇಕು ಅಂತ ಅನಿಸುತ್ತೆ. ಇಲ್ಲಿಂದ ಹೋಗ್ಬೇಕು ಅನಿಸುತ್ತೆ. ಹೀಗೆ ನೋಡ್ತಾ ಹೋಗ್ತಾ ಇದ್ವಿ. ಆದರೆ ಮನೆ ಮಾತ್ರ ಸಿಗಲೇ ಇಲ್ಲ. ಎಷ್ಟು ದೂರ ಇತ್ತಂದರೆ ನನಗೆ ಒಂದೊಂದು ಸಲ ಕನ್ಫ್ಯೂಸ್ ಆಗ್ತಿತ್ತು, ನಾವು ಅವ್ರ ಮನೆ ಹತ್ರಕ್ಕೆ ಬಂದ್ವಾ ಅಂತ. ಆದರೂ ಕೊನೆಗೂ ಅವ್ರ ಮನೆ ಹತ್ರ ಬಂದ್ವಿ. ಸೊ ಅಲ್ಲೆಲ್ಲ ಅಡಿಕೆ ಮರ ಅಲ್ವಾ, ಸೊ ಅಡಿಕೆ ಎಲ್ಲ ಒಣಗಾಕಿದ್ರು. ನಾವು ಅವ್ರ ಮನೆ ಹತ್ರ ಫುಲ್ ಅಂಗಳ ಹೆಂಗಿದೆ ಅಂದರೆ ದೊಡ್ಡದಾಗಿ ಸಕ್ಕತ್ತಾಗಿ ಒಂದು ಕ್ರಿಕೆಟೇ ಆಡ್ಬಿಡ್ಬೋದು ಅನಿಸುತ್ತೆ, ಅಷ್ಟು ದೊಡ್ಡದಾಗಿದೆ. ಅವ್ರ ಮನೇಲೆಲ್ಲ ಫಿಶ್ ಕರಿ ಮತ್ತು ಚಿಕನ್ ಮತ್ತು ಅದೇನು ರೊಟ್ಟಿ ಪೀಸ್ ಥರ ಎಲ್ಲ ಇತ್ತು, ಅದೆಲ್ಲ ಮಾಡಿಕೊಟ್ರು. ನಂಗೆ ಅಪರೂಪ ಅದು, ಫಸ್ಟ್ ಟೈಮ್ ತಿಂತಿರೋದು. ಅದೆಲ್ಲ ತಿಂದ್ಕೊಂಡು ಹೊರಟ್ವಿ. ಆಟೋ ಅಲ್ಲಿವರೆಗೂ ಬರ್ತಿರಲಿಲ್ಲ. ಸೊ ರೋಡ್ ಎಲ್ಲಿವರೆಗಿದೆ ಅಲ್ಲಿ ಬರ್ತೀವಿ ಅಂತ ಹೇಳಿದರು. ಅಲ್ಲೆಲ್ಲ ನಾವು ನಡ್ಕೊಂಡು ಒಳ್ಳೆ ಟ್ರೆಕ್ಕಿಂಗ್ ಥರ ಆಗೋಯಿತು, ಸಕ್ಕತ್ತಾಗಿತ್ತು ಅದು. ಬೆಟ್ಟ ನೋಡಿಕೊಂಡು ಎಲ್ಲರೂ ಹೊರಟ್ವಿ ನಡ್ಕೊಂಡು, ಆಟೋ ಬರೋವರೆಗೂ ಅಂತ. ಸೊ ಅಲ್ಲಿಗೂ ಒಂದೊಂಗೆ ನಡ್ಕೊಂಡು ಹೋದ್ವಿ. ಆಟೋ ಎಲ್ಲ ಬರ್ತಾ ಇತ್ತು. ಎಲ್ಲರಿಗೂ ಒಂದೊಂದು ಹಾಯ್ ಅಂದ್ಕೊಂಡು ಕೊನೆಗೆ ಇನ್ನೊಂದು ಫ್ರೆಂಡ್ ಮನೆಗೆ ಹೋದ್ವಿ. ಅದು ಹೆಂಗಂತ ಅಂದರೆ ಒಂದು ಕಡೆ ಸಮುದ್ರ, ಒಂದು ಕಡೆ ನದಿ ಅಂತ ಹೇಳ್ತಾರಲ್ಲ, ಆ ಪ್ಲೇಸ್ ಇದು. ನದಿ ಸೈಡು ಅವ್ರ ಮನೆ ಹತ್ರನೇ ಇರೋದು. ಕೆಳಗಡೆ ಅಂತೂ ಇಳಿಯೋಕ್ಕಾಗಲಿಲ್ಲ, ಜಸ್ಟ್ ನದಿ ನೋಡ್ಕೊಂಡು ಬಂದ್ವಿ. ನನಗೆ ಇನ್ನೊಂದು ಖುಷಿ ತುಂಬ ಆವಾಗ, ಯಾಕಂತಂದರೆ ನೆಕ್ಸ್ಟ್ ಹೋಗೋದೇ ಬೀಚ್ಗೆ. ನನಗೆ ತುಂಬ ಎಕ್ಸೈಟ್ಮೆಂಟ್ ಬೀಚ್ಗೆ ಹೋಗಬೇಕು ಅಂದರೆ. ಸೊ ನದಿಗಿದೆಯೆಲ್ಲ ನೋಡಿದ್ವಿ, ಇಳಿಯೋಕ್ಕಂತೂ ಆಗಲಿಲ್ಲ. ಸೊ ಸುಮ್ಮನೆ ನೋಡ್ಕೊಂಡು ವಿಡಿಯೋಸ್ ಮಾಡಿಕೊಂಡು ಅವ್ರ ಮನೆ ಹತ್ರ ಹೊರಟ್ವಿ. ಕೊನೆಗೂ ನಾವು ಸೊ ಅವ್ರ ಮನೆ ಹತ್ರ ಹೊರಡಬೇಕಾದ್ರೆ, ಅವ್ರ ಮನೆ ಹತ್ರನೂ ಹೇಗಿದೆ ಅಂದರೆ, ಅವ್ರ ಮನೆ ಕಡೆ ಎಲ್ಲರ ಮನೆ ಕಡೆ ತುಳಸಿ ಕಟ್ಟೆ ಮನೆ ಮುಂದೆ ಇಟ್ಟಿರ್ತಾರೆ. ಸೊ ಸಕ್ಕತ್ತಾಗಿ ಇದು ಮಾಡಿ ಇಟ್ಟಿರ್ತಾರೆ. ಎಲ್ಲ ಮನೆ ಕಡೆ ಗಿಡ ಮರ ಎಲ್ಲ ಚೆನ್ನಾಗಿ ನೆಟ್ಟಿದ್ರು ಅಲ್ಲೂ ಮನೆ ಹತ್ರ ಎಲ್ಲ. ಸೊ ಅಲ್ಲೇ ಒಂದು ಬಾವಿ ಕೂಡ ಇತ್ತು. ನಮಗೆ ಅದನ್ನ ಏನು ನೆನಪಾಯ್ತು ಅಂದರೆ, ನಾವು ಹಳ್ಳಿಲಿದ್ದಾಗ ಬಾವಿಲಿ ನೀರು ಸೇರ್ತಿದ್ದೆಲ್ಲ ನೆನಪಾಯಿತು. ತುಂಬ ಚೆನ್ನಾಗಿತ್ತು ಕೂಡ. ನಾವೆಲ್ಲ ಬಾವಿ ಎಲ್ಲ ನೋಡಿಕೊಂಡು ಕೊನೆಗೂ ನಂಗೆ ತುಂಬ ಇಷ್ಟವಾದ ಪ್ಲೇಸಸ್ ಬೀಚಿಗೆ ಬಂದ್ವಿ. ಸೊ ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದ. ನನಗೆಷ್ಟು ಖುಷಿ ಆಗ್ತಿತ್ತು ಅಂದರೆ, ಬೀಚ್ ನೋಡಿ ಪ್ರಶಾಂತವಾಗಾಯಿತು ಮನಸ್ಸಂತೂ. ನೀವು ಅವಾಗ ಹೋಗ್ತಾ ಇರಿ. ಎಷ್ಟು ಆಟ ಆಡಿದ್ವಿ ಅಂದರೆ, ಆಟ ಆಡಿ ಮುಳುಗಿ ಎದ್ದು ತುಂಬ ಹೊತ್ತು ಆಟ ಆಡೋಕ್ಕಂತೂ ಆಗ್ತಿರಲಿಲ್ಲ, ಯಾಕಂದರೆ ನನಗೆ ಆಲ್ರೆಡಿ ಬಸ್ ಇತ್ತು ರಿಟರ್ನ್ ಆಗೋದಕ್ಕೆ. ಸೊ ಆದರೂ ಬಿಟ್ಟಿಲ್ಲ, ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಒಂದೆರಡು ರೀಲ್ಸು ವೀಡಿಯೋಸ್ ಮಾಡ್ಕೊಂಡ್ವಿ. ಬೀಚ್ಗೆ ಹೋದ್ಮೇಲೆ ಇದ್ದೇ ಇರುತ್ತೆ, ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬಾ ಖುಷಿ ಆಯಿತು ನನಗೆ ಇದೆಲ್ಲ ಮಾಡಿ. ಏನೋ ಒಂಥರ ಪಾಸಿಟಿವ್ ಫೀಲ್, ಮನಸ್ಸಲ್ಲಿ ಏನೇ ಇದ್ದರೂ ಎಲ್ಲ ಇಲ್ಲಿ ನೋಡ್ತಿದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ ಅನ್ನೋ ಒಂದು ಫೀಲ್. ಸೊ ಎಲ್ಲ ಆಟ ಆಡಿ ಮುಗಿಸ್ಕೊಂಡು ನೆಕ್ಸ್ಟ್ ಬಸ್ ಹತ್ಕೊಂಡು ನಮ್ಮ ಊರ ಕಡೆ ಹೊರಟೆ. ಕುಂದಾಪುರಕ್ಕೆ ಬಾಯ್ ಮಾಡಿ ನಂಗೆ ತುಂಬಾ ಖುಷಿ ಆಯಿತು ಕುಂದಾಪುರಕ್ಕೆ ಬಂದಿದ್ದು. ನಿಮಗೆ ಹೆಂಗೆ ಅನ್ನಿಸ್ತು ಇದ್ರ ಬಗ್ಗೆ ಅಂತ ಹೇಳಿ. ನೀವು ಹೋದಾಗ ಕುಂದಾಪುರಕ್ಕೆ ಇದ್ರ ವ್ಯೂಸ್ ಎಲ್ಲ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.